ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಎರಡನೇ ಸೂರ್ಯ ಬಂದಿದ್ದಾನೆ. ಇದು ನಿಜವಾದ ಸೂರ್ಯನ ಇಲ್ಲ ಎಡಿಟೆಡ್ ವರ್ಷನ್ ಅಂತ ಕೆಲವಷ್ಟು ಜನಕ್ಕೆ ಡೌಟ್ಗಳು ಬಂದೇ ಬರುತ್ತೆ. ಎಷ್ಟೋ ಜನ ನಮಗೆ ವಾಟ್ಸಪ್ ಮೂಲಕ ಪ್ಲಸ್ ಮೇಲ್ಗಳ ಮೂಲಕ ತಿಳಿಸ್ತಾ ಇದ್ದೀರಾ, ಇಲ್ಲಿ ಎರಡನೇ ಸೂರ್ಯ ಅನ್ನೋದು ಬಂದಿದ್ದಾನೆ, ದಯವಿಟ್ಟು ಈ ವಿಷಯನ ಜನರಿಗೆ ತಿಳಿಸಿ, ಇನ್ನೇನು ವಿನಾಶ ಅನ್ನೋದು ಶುರು ಆಗುತ್ತಾ ಅನ್ನೋದು ಎಷ್ಟೋ ಜನರ ಪ್ರಶ್ನೆ ಆಗಿದೆ. ಈ ವಿಡಿಯೋನ ನಾನು ನಿನ್ನೆನೆ ನೋಡಿದೆ. ನಿನ್ನೆನೆ ಈ ವಿಡಿಯೋ ನಮಗೆ ತುಂಬಾ ಜನ ಕಳಿಸಾದ್ಮೇಲೆ ಆ ವಿಡಿಯೋದಲ್ಲಿ ಇರುವಂತ ವಿಷಯಗಳನ್ನ ನೋಡಿದಾಗ ಇದರಲ್ಲಿ ಸ್ವಲ್ಪ ಎಡಿಟೆಡ್ ವರ್ಷನ್ ಕೂಡ ಇದೆ. ಹಿಂದೆ ಕಾಣಿಸ್ತಾ ಇರುವಂತದ್ದು ಸೂರ್ಯನ ಒರಿಜಿನಲ್, ಮುಂದೆ ಇರುವಂತದ್ದು ಎಡಿಟೆಡ್ ವರ್ಷನ್. ಅದಕ್ಕೋಸ್ಕರನೇ ಈ ವಿಡಿಯೋದ ಬಗ್ಗೆ ನಾನೆಲ್ಲೂ ಪ್ರೋಗ್ರಾಮ್ ಮಾಡೋದಕ್ಕೆ ಹೋಗಿಲ್ಲ. ಪ್ಲಸ್ ಇದು ನಮ್ಮ ದೇಶದಲ್ಲ, ಬೇರೆ ಎಲ್ಲೋ ಕಡೆ ಮಾಡಿರೋ ವಿಡಿಯೋ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಮಾಡಿದ್ರು ಕೆಲವಷ್ಟು ಎಡಿಟೆಡ್ ವರ್ಷನ್ಗಳು ಈಗಲೂ ಬಿಡ್ತಾ ಇದ್ದಾರೆ. ಕಾಲಜ್ಞಾನ ನಂಬಿಸ್ಬೇಕು ಅನ್ನೋದಕ್ಕೆ ಕೆಲವಷ್ಟು ವಿಷಯಗಳನ್ನ ನಮಗೆ ಅರಿಬಿಡ್ತಾರೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ನಾನು ನೆನ್ನೆ ಮಾಡಿರೋ ಪ್ರೋಗ್ರಾಮ್ ಅಲ್ಲೂ ನಿಮ್ಗೆ ಅದೇ ತಿಳಿಸಿರೋದು. ಕಾಲಜ್ಞಾನದಲ್ಲಿ ಕೆಲವಷ್ಟು ವಿಷಯಗಳನ್ನ ನಂಬಿಸೋದಕ್ಕೆ ಕೆಲವಷ್ಟನ್ನ ಆಡ್ ಆನ್ ಮಾಡ್ತಾ ಹೋಗ್ತಾರೆ. ಆದ್ರೆ ಎರಡನೇ ಸೂರ್ಯ ಬರೋ ಟೈಮ್ ಇನ್ನ ಇದೆ, ಆಗ್ಲೇ ಎರಡನೇ ಸೂರ್ಯ ಬಂದಿಲ್ಲ. ಇದು ಎರಡನೇ ಸೂರ್ಯ ಅಂತ ಹೇಳ್ತಾ ಇದ್ರು, ಇದು ಎರಡನೇ ಸೂರ್ಯ ಅಲ್ಲ. ಹಿಂದೆ ಇರೋದು ಚಂದ್ರನ ಬಿಂಬ ಆಗಿರ್ಬೋದು, ಮುಂದೆ ಇರೋದು ಸೂರ್ಯನ ಬಿಂಬ ಆಗಿರ್ಬೋದು ಅನ್ನೋದು ಕೆಲವಷ್ಟು ಕಮೆಂಟ್ಗಳಲ್ಲಿ ನಾನು ನೋಡಿದೆ. ಬಟ್ ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಎಡಿಟೆಡ್ ಅಂತ. ಇಲ್ಲಿ ಒರಿಜಿನಾಲಿಟಿ ಅನ್ನೋದು ಇಲ್ಲ ವಿಡಿಯೋದಲ್ಲಿ. ಆದ್ರೂ ಕೆಲವೊಬ್ರು ಎರಡನೇ ಸೂರ್ಯ ಬಂದ್ಬಿಟ್ಟಿದ್ದಾನೆ ಅಂತ ನಂಬೋದು, ನಂಬದೇ ಇರೋರು ಬಿಡ್ಬೋದು. ಬಟ್ ಆದ್ರೆ ಇಲ್ಲಿ ನಿಜ ಏನು ಸತ್ಯ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಎಷ್ಟೋ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ, ಆದಷ್ಟು ನಿಜಾನ ನಂಬಿ. ಸುಳ್ಳು ವಿಷಯಗಳು ನಮ್ಮ ಸುತ್ತಮುತ್ತ ತುಂಬಾ ಇರ್ತವೆ. ಸುಳ್ಳು ಅನ್ನೋದಕ್ಕಿಂತ ಕೆಲವಷ್ಟು ನಮ್ಮನ್ನ ನಂಬಿಸೋದಕ್ಕೆ, ಕಾಲಜ್ಞಾನದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಇಂಥ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತಾರೆ. ಅದ್ರಲ್ಲಿರುವಂತ ವಿಷಯಗಳನ್ನ ನಾವು ನಿಜ ಯಾವುದು ಅಂತ ತಿಳ್ಕೋಬೇಕಾಗುತ್ತೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ, ಅದೇ ರೀತಿ ಯಾವುದೇ ವಿಷಯ ಆಗ್ಲಿ ನಾವು ಒಂದು ಸಲ ಅಲ್ಲ 2 ಸಲ ಪ್ರಮಾಣಿಸಿ ನೋಡಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಎಂತಕ್ಕೆ ಅಂದ್ರೆ ಇದರಲ್ಲಿ ನಿಜ ಇದ್ರೆ ಜನ ಭಯಭೀತಿಗೆ ಒಳಗಾಗ್ತಾರೆ. ನಿಜ ಇಲ್ಲ ಅಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಜನ ಎರಡನೇ ಸೂರ್ಯ ಬಂದ್ಬಿಟ್ಟಿದ್ದಾನೆ, ಇನ್ನೇನು ಪ್ರಳಯ ವಿನಾಶ ಶುರು ಆಗಿ ಹೋಗುತ್ತೆ ಅಂತ ಭಯ ಭೀತಿಗೆ ಒಳಗಾಗ್ತಾರೆ. ಬಟ್ ಆದ್ರೆ ಅದಕ್ಕಿನ್ನ ಸಮಯ ಇದೆ. ಎರಡನೇ ಸೂರ್ಯ ಮೂಡೋದಕ್ಕಿನ್ನ ಸಮಯ ಇದೆ, ಬೇಗನೂ ಮೂಡ್ಬೋದಲ್ಲ ಅನ್ನೋ ಕೆಲವಷ್ಟು ಪ್ರಶ್ನೆಗಳು ಬರಬಹುದು. ಚಾನ್ಸಸ್ಸು ಇರುತ್ತೆ. ಗ್ರಹಗಳ ಸ್ಥಿತಿಗತಿ ಅನ್ನೋದು ಬದಲಾಗ್ತಾ ಇರುತ್ತೆ. ಬೇಗನೂ ಎರಡನೇ ಸೂರ್ಯ ಅನ್ನೋದು ಬರಬಹುದು. ಆದ್ರೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಎರಡನೇ ಸೂರ್ಯ ಅಲ್ಲ. ಒಂದೊಂದು ಸಲ ಇಮೇಜ್ ಆ ರೀತಿನೂ ಕಾಣಿಸುತ್ತೆ. ಚಂದ್ರ ಮತ್ತೆ ಸೂರ್ಯ ಹಿಂದೆ ಮುಂದೆ ಇದ್ದಾಗ, ಅದು ಏನು ಹುಣ್ಣಿಮೆ ಇನ್ನೇನ್ ಹತ್ರ ಇದೆ ಅಂದಾಗ ಚಂದ್ರ ಮತ್ತೆ ಸೂರ್ಯನ ಒಂದೇ ಆಕಾಶದಲ್ಲಿ ನೋಡಿದಾಗ ನಮ್ಗೆ ಇದೇ ತರ ಕಾಣಿಸುತ್ತೆ. ಸಂಜೆ ಹೊತ್ತು ಸೂರ್ಯನ ಬೆಳಕಿನಲ್ಲಿ ಚಂದ್ರ ಸೂರ್ಯರು ಒಟ್ಟಿಗೆ ನೋಡಿದಾಗ್ಲೂ ಇದೇ ಅನ್ಕೊಳ್ತೀವಿ. ಬಟ್ ಆದ್ರೆ ಎರಡನೇ ಸೂರ್ಯ ಪ್ರಕಾಶಮಾನವಾಗಿ ಹೊಳಿತಾನೆ ಅಂತಾನೆ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆ ಪ್ರಕಾಶಮಾನತೆಯನ್ನು ತಡ್ಕೊಳಕ್ಕಾಗದೆ ಎಷ್ಟೋ ಜನ ಸಾಯ್ಬೇಕಾಗುತ್ತೆ. ಜನ ಕಣ್ಣನ್ನ ಕೂಡ ಕಳ್ಕೊಳ್ತಾರೆ ಆ ಪ್ರಕಾಶತೆನ ನೋಡೋದಕ್ಕಾಗದೆ ಅಂತಾನೆ ಕಾಲಜ್ಞಾನದಲ್ಲಿ ಕ್ಲೀನ್ ಆಗಿ ವಿಶ್ಲೇಷಣೆಗಳಿದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಗ್ರಾಫಿಕಲಿ ಎಡಿಟ್ ಮಾಡಿ ನಮ್ಮನ್ನ ನಂಬಿಸುವಂತ ಕೆಲಸಗಳು ಸ್ವಲ್ಪ ಜನ ಮಾಡ್ತಾ ಇರ್ಬೋದು. ಆದ್ರೂ ಕೂಡ ಒಂದೊಂದು ಸಲ ಅದನ್ನ ನಾವು ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. ಅದ್ರಲ್ಲಿರುವಂತ ನಿಜನ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋದಲ್ಲೂ ನಾವು ಮಾಡ್ಬೇಕಾಗಿರೋದು ಅದೇ. ಈ ತರ 108 ವಿಡಿಯೋಗಳು ಬರ್ಬೋದು, 108 ಸಾಕ್ಷಿಗಳು ಅಂತ ಹೇಳ್ಬೋದು. ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಯಾವ ರೀತಿ ಬೇಕಾದ್ರೂ ವಿಡಿಯೋ ಎಡಿಟ್ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಈ ರೀತಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ಬೋದು. ಆದ್ರೂ ಅದನ್ನ ಒಂದ್ಸಲ ಪರೀಕ್ಷೆ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಯಾವ ವಿಡಿಯೋ ಒರಿಜಿನಲ್, ಯಾವ ವಿಡಿಯೋ ಡೂಪ್ಲಿಕೇಟು ಅನ್ನೋದು. ನಾವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಾಗ ಗೊತ್ತಾಗಿದೆ ಇದು ಒರಿಜಿನಲ್ ವಿಡಿಯೋ ಅಲ್ಲ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗಿದೆ. ಇಲ್ಲ ಇದು ಒರಿಜಿನಲ್ ಅನ್ನೋರು ಎಷ್ಟೋ ಜನ ಇರ್ಬೋದು, ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ನಾವ್ ಹೇಳೋದಿಷ್ಟೇ, ಯಾವುದೇ ಟೈಮ್ ಅಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕಾದ್ರೆ ಅದ್ರ ಹಿಂದೆ ಇರುವಂತ ಆಳನ ತಿಳ್ಕೊಬೇಕಾಗತ್ತೆ. ಕಾಲಜ್ಞಾನಿಗಳು ತಿಳಿಸಿರೋದು ಅದನ್ನೇ. ಎರಡನೇ ಸೂರ್ಯ ಬಂದಾಗ ಆ ಪ್ರಕಾಶತೆಗೆ ತುಂಬಾ ಜನ ಬಲಿಯಾಗ್ತಾರೆ, ಕಣ್ಣುಗಳನ್ನ ಕಳ್ಕೊಳ್ತಾರೆ. ಇನ್ನ ಬೇರೆ ಬೇರೆ ರೀತಿ ಏನೇನೋ ವಿಷಯಗಳಿದೆ. ಆ ಪ್ರಕಾಶತೆ ತಡ್ಕೊಳಕ್ಕಾಗದೆ ಏನೇನಾಗುತ್ತೆ ಅನ್ನೋದನ್ನ ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ. ಆ ವಿಷಯಗಳನ್ನ ನಾನು ಆಗ್ಲೇ ತಿಳಿಸಿದ್ದೀನಿ, ಮತ್ತೆ ಇನ್ನೊಂದ್ಸಲ ಮತ್ತೆ ತಿಳಿಸೋದು ಪ್ರಯತ್ನ ಮಾಡ್ತೀನಿ. ಬಟ್ ಯಾವ್ದನ್ನಾದ್ರೂ ಸರಿ ಒಂದು ಸಲ ಯೋಚನೆ ಮಾಡಿ ನಂಬಿ ಅಂತ ಹೇಳೋದಕ್ಕಷ್ಟೇ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.